ಹಾಯ್ ಫ್ರೆಂಡ್ಸ್, ಇವತ್ತು ಇಂಡಿಯಾದಲ್ಲೇ ನಂಬರ್ 1 ಚಿತ್ರ ಅನಿಸಿಕೊಂಡಂತಹ ರಾಮಾಯಣ, ಈ ರಾಮಾಯಣದ ಝಲಕ್ ಟೀಸರ್ ಈಗ ಬಿಡುಗಡೆಯಾಗಿದೆ. ಇಲ್ಲಿ ಮುಖ್ಯ ಪಾತ್ರದಲ್ಲಿ ರಾಮಾಯಣದ ಮುಖ್ಯ ಪಾತ್ರ ಹೀರೋ ಆಗಿ ಶ್ರೀರಾಮವಾಗಿ ಅಭಿನಯ ಚಕ್ರವರ್ತಿಯಾಗಿ ಅಭಿನಯಿಸಿದ ಬಾಲಿವುಡ್ ಖ್ಯಾತ ನಟರಾದಂತಹ ರಣಬೀರ್ ಕಪೂರ್ ಅವರು ಈ ಪಿಕ್ಚರಲ್ಲಿ ಒಂದು ರೀತಿ ನಿಜವಾದ ಶ್ರೀರಾಮ ರೀತಿಯಲ್ಲೇ ಕಾಣಿಸಿಕೊಳ್ತಾ ಇದ್ದಾರೆ. ಹಾಗೆ ಈ ಒಂದು ಪಿಕ್ಚರ್ನ ಒಂದು ಝಲಕ್ ಟೀಸರ್ ನೋಡಿದರೆ ಗೊತ್ತಾಗುತ್ತೆ, ಇಡೀ ಇಂಡಿಯಾ ಅಲ್ಲ, ಇಡೀ ಪ್ರಪಂಚದಲ್ಲಿಯೇ ಈ ಒಂದು ಪಿಕ್ಚರ್ ಝಲಕ್ ತೋರಿಸುತ್ತೆ ಅನ್ನೋದು ಈ ಒಂದು ಟೀಸರಿಂದಲೇ ಗೊತ್ತಾಗುತ್ತೆ. ನೋಡಿ, ಎಷ್ಟು ಅದ್ಭುತವಾದಂತಹ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಲಿ, ಅಲ್ಲಿರುವಂತಹ ಕೋರಿಯೋಗ್ರಫಿ ಆಗಲಿ, ಅಲ್ಲಿರುವಂತಹ ಮ್ಯೂಸಿಕ್, ಅಲ್ಲಿರುವಂತಹ ಪ್ರತಿಯೊಂದು ಬ್ಯಾಕ್ಗ್ರೌಂಡ್ ಸಿಚುವೇಶನ್ ನೋಡಿದಾಗ ಈ ಪಿಕ್ಚರ್ ಯಾವ ರೇಂಜಲ್ಲಿ, ಅದರಲ್ಲಿರುವಂತಹ ಟೆಕ್ನಿಕಲ್ ಇಶ್ಯೂ ನೋಡಿದರೆ ಎಷ್ಟೆಲ್ಲ ಒಳ್ಳೆಯ ರೀತಿಯಲ್ಲಿ ಮೂಡಿ ಬಂದಿದೆ ಅಂದರೆ ಟೀಸರ್ ಇಂಡಿಯಾದಲ್ಲೇ ಧಮಾಕ ಮಾಡೋದ್ರಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ತೆಗೆದೇ ಇಲ್ಲ, ಹಿಂದೆ ಹೆಜ್ಜೆ ಇಡೋದು ಮಾತ್ರ ಇಲ್ಲ. ಯಾಕಂದರೆ ಈ ಶ್ರೀರಾಮನ ಪಾತ್ರದಲ್ಲಿ ರಣಬೀರ್ ಕಪೂರ್ ಅವರು ಪಾತ್ರವನ್ನು ಮಾಡಿದರೆ, ಅದೇ ರೀತಿ ಇವರ ವಿರೋಧವಾಗಿ ಯಾರಪ್ಪ ಅಂದರೆ ಇವರು ಶ್ರೀಲಂಕಾದಲ್ಲಿರುವಂತಹ ರಾವಣನ ಪಾತ್ರದಲ್ಲಿ ನಮ್ಮ ಕನ್ನಡದ ಅತ್ಯುತ್ತಮ ನಟವಾದಂತಹ ಸ್ಟೈಲಿಸ್ಟ್ ಕಿಂಗ್ ಆದಂತಹ ಯಶ್ ರವರು ಆ ಒಂದು ಪಾತ್ರವನ್ನು ಮಾಡಿದ್ದಾರೆ. ಬಟ್ ಅವರ ಪಾತ್ರ ಈಗ ತಾನೇ ರಿಲೀವ್ ಆಗುವುದಿದೆ, ಆದರೆ ಇನ್ನೂವರೆಗೂ ಈ ಟೀಸರಲ್ಲಿ ಅವರ ಪಾತ್ರ ಇನ್ನೂ ರಿವ್ಯೂ ಆಗಲಿಲ್ಲ. ಬಟ್ ರಣಬೀರ್ ಕಪೂರ್ ಅವರ ಒಂದು ಪಾತ್ರ ಮಾತ್ರ ಅದ್ಭುತವಾದದ್ದು. ಇದು ಒಂದು ಭಾಗದಲ್ಲಿ ಬರುವಂತಹ ಚಿತ್ರವಾಗಿದೆ. ಇಡೀ ಪ್ರಪಂಚದಲ್ಲಿ ಹಾಲಿವುಡ್ ಲೆವೆಲ್ಗೂ ಕೂಡ ಹೋಗುವಂತಹ ಚಿತ್ರ ಇದು. ಯಾಕಂದ್ರೆ ಹಾಲಿವುಡ್ ಅಲ್ಲಿರುವಂತಹ ಟೆಕ್ನಿಕಲ್ಸ್ ಎಲ್ಲ ಬಂದು ಈ ಒಂದು ಪಿಕ್ಚರಲ್ಲಿ ಪಾತ್ರಧಾರಿಯಾಗಿ ಈ ಒಂದು ಪಿಕ್ಚರಲ್ಲಿ ಒಂದು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಅದ್ಭುತವಾಗಿ ಮೂಡಿ ಬಂದಿದೆ. ನೋಡಿ, ಎಷ್ಟು ಅದ್ಭುತವಾದಂತಹ ಒಂದು ಸಿಚುವೇಶನ್ ಇದೆ. ಅಲ್ಲಿರುವಂತಹ ಒಂದು ಬ್ಯಾಕ್ಗ್ರೌಂಡ್ ಎಲ್ಲ ಥಿಂಗ್ಸ್ಗಳಾಗಿರ್ಬೋದು, ಅವರ ಕೋರಿಯೋಗ್ರಾಫ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಇಂಡಿಯಾದಲ್ಲಿ ಅತ್ಯಂತ ಅದ್ಭುತವಾದಂತಹ ಒಂದು ಸಂಚಲನ ಮೂಡಿಸುವುದರಲ್ಲಿ ಎರಡು ಮಾತಿಲ್ಲ. ಹಾಗೆ ಈ ಸೀತೆಯ ಪಾತ್ರದಲ್ಲಿ ಒಂದು ತೆಲುಗು ಹೀರೋನಿಯಾದಂತಹ ಸಾಯಿ ಪಲ್ಲವಿ ಅವರು ಕೂಡ ಈ ಒಂದು ಪಾತ್ರವನ್ನು ಮಾಡಿದ್ದಾರೆ. ಓಕೆ, ಇಂತಹ ಒಂದು ಅದ್ಭುತವಾದಂತಹ ಪಿಕ್ಚರ್ಸ್ಗಳ ಒಂದು ರಿವ್ಯೂ ಬೇಕು ಅಂದರೆ ಈಗಲೇ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.